ಪ್ರಿಯ ವೀಕ್ಷಕರೇ, ಎಲ್ಲರೂ ಈ ಹಳ್ಳಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಲ್ಲ ಪ್ರಭಾಕರ, ಅವ್ನು ರಾಮು ಹೆಣ್ಣು ನೋಡಕ್ಕೆ ಹೋಗ್ಬೇಕು ಅಂತೇಳಿ ಬಟ್ಟೆ ಹಾಕ್ಯಂಬರಕ್ಕಂತ ಹೋದ ನೀಟತ್ತಾರೋ ಬರಲಿಲ್ಲಪ್ಪ. ಅವನು ಟೈಮ್ ಆಗಲ್ಲ ಹೆಣ್ಣು ನೋಡಕ್ಕೆ. ಅವ್ನು ಬರ್ತಾ ಹೋದ ಅತ್ಲಾಗೋದ ಬರಲೇ ಇಲ್ಲ. ಗುಂಡಣ್ಣವು ಬತ್ತನ್ ಬಿಡು, ಈಗಲಾಗ್ಲೋ ಭಾರತಣ್ಣ ನಿನ್ನ ಬಂದಿಲ್ಲ, ಇನ್ನೇನು ಈಗಲಾಗ್ಲ ರಾಮಣ್ಣ ಬತ್ತಾನೆ. ಟೈಮಿಗೆ ಸರಿಯಾಗಿ ಹೆಣ್ಣು ನೋಡಕ್ಕೆ ಹೋಗ್ಬೇಕಂಡ್ಲ ಪ್ರಭಾಕರ. ಯಾವಾಗಂದ್ರೆ ಅವಾಗೆ ಹೋಗೋಕ್ಕಾಗಕ್ಕಿಲ್ಲ ಕಂಡ್ಲ. ಒಳ್ಳೆ ಟೈಮ್ ನೋಡ್ಕೊಂಡು ಹೊಸಿ ಹೋಗ್ಬೇಕಪ್ಪ, ಅದಕ್ಕೆ ಹೇಳ್ದೆ. ಈಗಳಣ್ಣು ರಾಮಣ್ಣ ಅವಾಗೆ ಬಟ್ಟೆ ಹಾಕ್ಯಂಡ್ ಬಂದ್ಬಿಟ್ಟವ್ರೆ ಹೆಣ್ಣು ನೋಡಕ್ಕೆ. ಅಗಳಪ್ರಾಮು ಹಬ್ಬ ಹಬ್ಬ ಬಟ್ಟೆ ನೋಡು, ನೀನು ನೋಡು, ಅಬ್ಬಬ್ಬಬ್ಬ ಮನ್ಮತ ಕಂಡಂಗೆ ಕಾಮ್ತೀಯ ಕಂಡ್ಲ ರಾಮು. ಬೋಲ್ ಚಂದ ಕಾಮ್ತಿದೆ ಬಿಡ್ಲ ರಾಮು ನೀನು. ಏಲೆ ಒಸಿ ಸುಮ್ಕಿರ್ಲ ಗುಂಡ, ನನಗೆ ಹೊಸಿ ಹಂಗೆ ಅಂದ್ಬೇಡಪ್ಪ, ನನಗೊಂಥರ ಆಗ್ತೈತಿ. ಹಬ್ಬ 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 ಹೆಣ್ಣು ನೋಡೋಕ್ಕೆ ನಿನಗೊಂಥರ ಆಗ್ತೈತೆ ನಂಗರಿ. ಬಿಡಪ್ಪು, ಹೆಣ್ಣು ನೋಡಕ್ಕೆ ಹೋಗ್ತಿದ್ದೆ ಹೋಗು, ನಿನಗೆ ಯಾಕೆ ಅಡ್ಡಿ ಮಾಡೋಣ ಯಾತನೊಂದು. ಆಯ್ತಿರ್ಲ, ಹೊಸಿ ಹೋಗ್ಬಿಟ್ಟು ಬೇರೆ ಹೆಣ್ಣು ನೋಡ್ಕೊಂಡು ಬಂದ್ಬಿಟ್ಟು ಮಾತಾಡೋಣ. ಅಲ್ಲದ ಏನಾಯ್ತು, ಹೆಂಗಾಯ್ತು, ಎತ್ತಾಯ್ತು ಅಂತ. ಈ ಭಾರತ ಬರಲೇ ಇಲ್ವಲ್ಲ ಗುಂಡ. ಅಬ್ಬಾ ರಾಮು ನೋಡಪ್ಪೋ ಹೆಂಗ್ ಹೊಟ್ಟು ಬಂದವನೇ. ಬಟ್ಟೆ ನೋಡು ರಾಮನವಿ ಹೆಂಗಿದಾವೆ. ಯಾವ ಹುಡುಗಿ ಆದ್ರೂ ನಿನಗೆ ಒಪ್ಕೊಂಬಕ್ಕಿಲ್ಲ ಅಂದ್ಲ. ನಿನ್ನ ಬಟ್ಟೆ ನೋಡಿ ಒಪ್ಕೊಂಡ್ಬಿಡ್ತಾರೆ ಬಿಡ್ಲಾ ರಾಮು, ಹಂಗೆ ಕಾಮ್ತಿದ್ಯಾ ಕಂಡ್ಲ. ಬೀರಿನೇ ಬಾರ್ಲಾ ಬರ್ತಾ ಆಹಾ ನನಗೆ ಹೇಳ್ತಾನೆ ಇವನೇ ನನಗಿನ್ನ ಬೋಲ್ ಜೋರಾಗಿ ಹೊಲ್ಟು ಬಂದವನು. ಬಟ್ಟೆ ಪ್ಯಾಂಟು ಅದೆಲ್ಲ ಹಾಕ್ಯಂಡು ಹೆಂಗೆ ಹೊಲ್ಟವ್ನು ನೋಡು. ನನಗೇ ಹೇಳ್ತವನು ಹಂಗೆ ಹೊಲ್ಟವನೆ ಹಿಂಗೆ ಹೊಲ್ಟವನೆ ಅಂತ. ನೀನೇ ಒಳ್ಳೆ ನನಗಿನ್ನ ಜೋರಾಗಿ ಹೊಲ್ಟಿದ್ದಂಗಿದೆಯಪ್ಪ. ಯಾಕೋ ಹ್ಞೂ ಕಂಡ್ಲ ರಾಮು, ನಿನಗಿನ್ನ ಜೋರಾಗೈದನ್ ಕಂಡ್ಲ. ಬರ್ತಾ ಹೋಗ್ತಾ ಇದ್ರ ಇಬ್ರು ಸವಾರಿ. ಹುಷಾರ್ ಕಂಡ್ಲ ರಾಮು, ಇವ್ನು ಯಾಕೋ ಬೋಲ್ ಜೋರಾಗಿ ಹೊಲ್ಟು ಬಂದವನೇ. ಬರ್ತಾ ಬೀರಿನೇ ತಗೊಳ್ಳ ಸ್ಕೂಟ್ರ. ಬೇಗ ನಾಗಪ್ಪನ ಮನೆಗೆ ಹೋಗೋದು, ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಮಧ್ಯಾಡಕ್ಕೆ ಹೋಗಿ. ಇಲ್ಲೇ ರಾಮು, ಫಸ್ಟು ಅದಕ್ಕೆ ಪೆಟ್ರೋಲ್ ಹಾಕ್ಸಿದ್ರೆ ತಗೊಂಡು, ಇಲ್ಲಾಂದ್ರೆ ಇಲ್ಲ. ಸರಿ ಕಂಡ್ಲ, ಬಾರ್ಲಾ. ಪೆಟ್ರೋಲ್ ಏನು ಹಾಕ್ಸನ್ ಬಾರ್ಲಾ. ಸರಿ ನಡ್ಲಾ ರಾಮು, ಸಿದ್ದೇಶಣ್ಣ ಅಂಗಡಿ ತಕ ತಳ್ಕೊಂಡು ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ. ನಡಿ ನಾವು ಹೋಗೋಣ. ಸರಿ ಕಣ್ರಪ್ಪ ಪ್ರಭಾಕರ ಗುಂಡ, ನಾವು ಹೋಗಿ ಬರ್ತೀವಿನ್ನ. ಸರಿ ರಾಮಣ್ಣ, ಒಳ್ಳೇದಾಗ್ಲಿ, ಹೋಗಿ ಬರ್ರಿ. ಅಲ್ಲ ಕಣ ಗುಂಡಣ್ಣ, ನೀನು ಯಾಕೆ ಹೋಗ್ಲಿಲ್ಲ? ಇಲ್ಲೇ ಮಧ್ಯಾಡಕ್ಕೆ ಯೋಟೆ ಬಿರಿಯಾನಿ ಹೋಗಿ ಬರ್ಬೋದಿತ್ತು, ಯಾಕೆ ಹೋಗ್ಲಿಲ್ಲ? ನಮ್ಗೆ ಅದೇ ಅನುಮಾನ ಕಣಣ್ಣ. ಗುಂಡಣ್ಣ ಯಾಕಂತ ಹೇಳುವಸಿ. ಪ್ರಭಾಕರ, ನಾನು ಯಾಕೆ ಹೋಗ್ಲಿಲ್ಲ ಗೊತ್ತೇನು? ಹಳ್ಳಿಕೆರೆ ಮಾಮ ನನಗೆ ಅವಾಗೇನೆ ಮುಂಚೆ ಹೇಳಿತ್ತಪ್ಪೋ, ಮಧ್ಯಹಳ್ಳಿನಾಗೆ ನಾಗಣ್ಣರ ಮನೆಯಾಗೇನೆ ರಾಮಗೆ ಹೆಣ್ಣು ನೋಡಿರೋದು ಅಂತ. ಅವ್ರ ಮನೆಯಾಗೆ ಒಟ್ಟು 5 ಜನ ಮಕ್ಕಳವ್ರೆ. ಅದ್ರಾಗೆ 4 ಜನ ಹೆಣ್ಣು, ಒಬ್ಬರು ಗಂಡು. ಅದ್ರಾಗ ಇವಾಗ ಹೇಳ್ತೀನಿ ಕೇಳು. ಮೊದಲೇ ಹೆಣ್ಣು ಹುಡುಗಿ ಹೆಸರು ಮುರುಕ್ದವಳು ಅಂತ, ಮುರಿದೋಗಿರೋಳು ಅಂತ. 2ನೇ ಹೆಣ್ಣು ಹುಡುಗಿ ಹೆಸರು ಅರ್ಧೋಗಿರೋಳು ಅಂತ. 3ನೇ ಹೆಣ್ಣು ಹುಡುಗಿ ಹೆಸರು ಅಳಿಸೋದಳು ಅಂತ. 4ನೇನು ಗಂಡು ಹುಡುಗ, ಅವನು ಹೆಸರು ಚರಂಡಿ ಅಂತ. 5ನೇಳು ಹುಚ್ಚಿ ಅಂತ, ಅವಳ ಹೆಸರೇ ಹುಚ್ಚಿ ಅಂತ. 5ನೇಳ ಹೆಸರು. ಈಗ ರಾಮುಗೆ 5ನೇಳನ್ನ ನೋಡೋಕೆ ಹೋಗ್ತಿರೋದು, ಹುಚ್ಚಿ ಅಂಬಳನ್ನ. ಹೆಸರು ಮಾತ್ರ ಹುಚ್ಚಿ ಅಷ್ಟೇ. ಹುಡುಗಿ ಬಂಗಾರ ಆಗೈತಿ. ಓಟಿ ಕನ್ಫ್ಯೂಸ್ ಯಾಕೆ ಅಂತ ನಾನು ಹೋಗಲಿಲ್ಲ ಅಷ್ಟೇ. ಹಂಗಾರೆ ಭರತಣ್ಣ ರಾಮಣ್ಣನ ಕತೆ ಇವತ್ತು ಆ ಮನೆಗೆ ಹೋಗಿ ಹೆಣ್ಣು ನೋಡೋಕೆ ಹೋದ್ರೆ ಮುಗೀತು ಅಂತಾನೆ. ಈ ಥರ ಇದ್ರಿ ಅವ್ರು ಹೆಂಗಣ್ಣ ಅರ್ಥ ಮಾಡ್ಕೊಂತಾರೆ. ಅಲ್ಲಿ ಹೆಂಗಣ್ಣ ಅವ್ರು ಇವಾಗ ಹೆಣ್ಣು ನೋಡ್ತಾರೋ, ಅಲ್ಲೇ ಹೋಗಿರೋದು ಇವ್ರ ಪಾಡು ಏನಾಗುತ್ತೋ. ಹೊಸಿ ಬಂದಮೇಲೆ ನಾನು ಕೇಳ್ಬೇಕಣ್ಣ ಅದು ಹೆಂಗೈತೆ ಅಂತಲ್ಲ. ಹೋದ್ಮೇಲೆ ಸಿಚುವೇಶನ್ನು ಹೊಸಿ ಬರಲಿ, ಬರ್ತನ ಕೇಳ್ತೀನಿ. ಬರ್ತಾ ಯಾತಂದ್ರೆ ಅದನ್ನೇ ಸುಮ್ಕೆ ಮಾತಾಡೋಕೆ ಹೋಗ್ಬೇಡ. ಮನೆ ನೋಡಿದ್ರೆ ಒಂದು ಸ್ವಲ್ಪ ಚಂದಾಗಿದ್ದಂಗೆ ಐತಿ. ಸುಮ್ಕರು ಯಾತು ಮಾತಾಡೋಕೆ ಹೋಗ್ಬೇಡ ಜಾಸ್ತಿ. ಇಲ್ಲೇ ರಾಮು, ಫಸ್ಟು ನೀನು ಯಾಕೆ ಮಾತಾಡ್ಬೇಕಂತ ನೋಡು ಹುಡುಗಿತಾಗಿ, ಆಮೇಲೆ ನನಗೆ ಹೇಳೋದು ಮಾತಾಡ್ಬೇಡಂತ. ನೀನೇನು ಮಾತಾಡ್ಬೇಕಂಬೋದು ಒಂದು ಸ್ವಲ್ಪ ಯೋಚನೆ ಮಾಡ್ಕ್ಯಾ ಈಗಲೇ. ಓ ಅಳಿಯಂದ್ರು ಬಂದವ್ರಿ. ಅಳಿಯಂದ್ರಿ ನಮಸ್ಕಾರ. ಅಳಿಯಂದ್ರಿ ನಮಸ್ತೆ ನಮಸ್ತೆ ನಮಸ್ತೆ. ಅಳಿಯಂದ್ರೆ ಬನ್ನಿ ಒಳಗಡೆ ಹೋಗೋಣ ಬನ್ನಿ. ಅಂದಂಗೆ ನಿಮ್ಮ ಪಕ್ಕದಲ್ಲಿ ಇರೋರು ಯಾರು ಅಂತ ಓಸಿ ನನಗೆ ಗೊತ್ತಾಗ್ಲಿಲ್ಲಪ್ಪ. ಅವನು ನನ್ನ ಸ್ನೇಹಿತ ಭರತ ಅಂತ ಹೇಳಿ ಆಂಟಿ. ಓ ಹೌದಾ ಅಳಿಯಂದ್ರೆ, ಆಯ್ತು ಕುತ್ಕೊಳ್ತೀರಾ? ಚೇರ್ ತರಿಸ್ಲಾ ಕುತ್ಕೊಳ್ಳೋಕೆ? ಹೌದೌದೌದು. ಮುರ್ದೋದಳೆ ಚೇರ್ ತಾಂಬಾರೆ. ಏ ರಾಮು, ಇದ್ಯಾತ್ಲ ಮುರ್ದೋಗಿರೋ ಚೇರ್ ಹಾಕ್ತೀವಿ ಅಂತಾರೆ. ಮುರ್ದೋಗಿರೋ ಚೇರ್ ತರ್ತಾರೆ ಅಂತಾರಲ್ಲ ಇವರು. ಆಂಟಿ ಚೇರ್ ಏನು ಬೇಡ ಬಿಡಿ, ಪರವಾಗಿಲ್ಲ, ಚೇರ್ ಏನು ಬೇಡ. ಹೌದಾ, ಯಾಕೆ ಅಳಿಯಂದ್ರೆ? ಓಸಿ ಚೇರ್ ಮೇಲೆ ಕುತ್ಕೊಂಬಕ್ಕಿಲ್ಲ ಅಂತ ಕಾಣ್ತೈತೆ. ನೀವು ಹೋಗಿ ಚಾಪೆ ತರಿಸ್ಲಾ? ಚಾಪೆ ಹಸ್ಲಾ? ಸರಿ ಆಯಿತು, ಚಾಪೆನ ತರಿಸಿ. ಏ ಅರ್ಧೋಗಿರಳೆ ಚಾಪೆ ತಾಬರೆ. ಯೋ ರಾಮಣ್ಣ, ಇದ್ಯಾ ಮನೆ ಕರ್ಕ ಬಂದಿದ್ಯೋ ಮಾರೆಯ. ಆ ಚೇರ್ ತಗೊಂಬಂದ್ರೆ ಮುರ್ದಿರೋದು ಹಾಕು ಅಂತಾರೆ, ಚಾಪೆ ತಗೊಂಬಂದ್ರೆ ಅರ್ದಿರೋ ತಗೋಬಾ ಅಂತಾರೆ. ಯಾತ್ಲಾ ರಾಮಣ್ಣ ಇಂಥ ಮನೆ ಕರ್ಕ ಬಂದಿದ್ಯ ಹೆಣ್ಣೊಳಕ್ಕೆ? ಆಂಟಿ ಆ ಚಾಪೆನೂ ಬೇಡ ಆಂಟಿ, ಚಾಪೆನೂ ಬೇಡ. ಅಳಿಯಂದ್ರೆ ಯಾಕೆ ಅಳಿಯಂದ್ರೆ ಹಿಂಗಂತ ಇದ್ದೀರಾ? ಹೋಗ್ಲಿ ಊಟನಾದ್ರೂ ಮಾಡ್ರಿ. ಸರಿ ಆಯಿತು, ಊಟ ಮಾಡೋಕ್ಕೆ ಇಡ್ರಿ, ಊಟ ಮಾಡ್ತೀವಿ. ಏ ಅಳಿಸೋಗಿರಳೆ ಊಟ ತಾಂಬಾರೆ. ಯೋ ರಾಮಣ್ಣ, ಇದ್ಯಾದ ಮಾರ ಇಂಥ ಮನೆ ಕರ್ಕ ಬಂದಿದೆ? ಅಯ್ಯಪ್ಪನೇ, ನಮ್ಗೀಗ್ಲೇ ಹೊಟ್ಟೆ ಸೇತೆ ಅಂತ ನಾವಿದ್ರೆ ಆಳ್ಸಿರೋ ತಂದಿಕ್ಕೊತ್ತಂತೆ. ಆಳ್ಸಿರೋ ತಂದಿಕ್ಕಿರಿ ಆ ಬೋಳಿ ಮಗ ಉಂಟನ್ಲ ರಾಮಣ್ಣ. ಎಂತ ಮನೆ ಕರ್ಕ ಬಂದಿದ್ಯಾ ನೋಡ್ಲಾ ನೀನು. ಯಾಕೆ ನೆಂಟ್ರೆ ನೀವು ಊಟನೂ ಮಾಡಕ್ಕಿಲ್ವಾ? ಓಸಿ ನೀರಾದ್ರೂ ಕುಡೀರಿ. ಎಲೇ ಶರಂಡಿ, ನೀರ್ ತಾಂಬಾರೋ ಕುಡಿಯಾಕೆ. ಯಪ್ಪ ಇರೇ ರಾಮು, ನನಗೆ ತಿಕ್ಕಿಡಿತ
ಆಂಟಿ ನಮಗೆ ನೀರು ಬೇಡ ಆಂಟಿ, ಹುಡುಗಿ ಸಾಕು ತೋರಿಸ್ರಿ ಆಂಟಿ, ಹುಡುಗಿನ ನೋಡ್ಕೊಂಡು ಹೋಗ್ತೀವಿ. ಅಲ್ಲಪ್ಪ, ಒಂದು ಉಂಡಿಲ್ಲ, ಒಂದು ನೀರು ಕುಡಿಲಿಲ್ಲ, ಕುತ್ಕೊಂಬಿಲ್ಲ, ಏನೂ ಇಲ್ಲ, ಅವಾಗ ಹೆಣ್ಣು ತೋರಿಸು ಅಂತೀಯಲ್ಲಪ್ಪ. ಯಾಕಪ್ಪ ರಾಮು, ಅಷ್ಟೊಂದು ಅರ್ಜೆಂಟ್ ಇದೆಯಪ್ಪ? ಹ್ಞೂ ಆಂಟಿ, ಹೆಣ್ಣು ತೋರಿಸಿ ಸಾಕು, ಹೆಣ್ಣು ನೋಡ್ಕೊಂಡು ಹೋಗ್ತೀವಿ ನಾವು. ಸರಿ ಕಣಪ್ಪ ಅಳಿಯಂದ್ರಿ, ಆಯ್ತು. ಹೊಸಿ ತುದಿಗಾಲಾಗಿ ಇರಬೇಕು ಅಳಿಯಂದ್ರೆ ಹೆಣ್ಣು ನೋಡಾಕಿ. ಸರಿ ಸರಿ ಆಯ್ತು ರೀ, ಇವಾಗ ಕರಿತೀನಿ ನೋಡು ಅವಳನ್ನ. ಏ ಆ ಹುಚ್ಚಿನ ಒಳ್ಳಿಸ್ಕೊಂಡು ಕರ್ಕೊಂಬರ್ರಿ ಬೇಗ, ಆ ಹುಚ್ಚಿನ ಒಳ್ಳಿಸ್ಕೊಂಡು ಕರ್ಕೊಂಬರ್ರಿ. ಯಪ್ಪ ಯಪ್ಪ ಯಪ್ಪ, ಮೊದಲಿದೆ ಎಸ್ಕೇಪ್ ಆಗ ನಡಿಯ ಮಾರ ಬರ್ತಾ, ಯಾವ್ದಾನ ಹುಚ್ಚರು ಮನೆಗೆ ಬಂದಿದ್ದೀವೋ ಇಲ್ಲ ಮೆಂಟ್ಲ್ ಹಾಸ್ಪಿಟ್ಲಿಗೆ ಬಂದಿದ್ದೀವೋ ನನಗೆ ತಿಳಿದಿಲ್ಲಲ್ಲ. ಯಾರೋ ಹೆಣ್ಣು ನೋಡಕ್ಕೆ ಬಂದಿದ್ದೀವಿ, ಹೆಣ್ಣು ನೋಡಕ್ಕೆ ಕಳಿಸು ಹುಡುಗಿನ ಅಂತಂದರೆ ಅದು ಯಾವುದೋ ಹುಚ್ಚಿನ ಕರಿತೈತೆ, ಹುಚ್ಚಿನ ಹೆಣ್ಣು ನೋಡು ಅಂತೈತೆ. ಅಯ್ಯಯ್ಯೋ ನಡಿಯ ಮಾರ ಮೊದಲಿಲ್ದ. ಹಾಂ ಅಳಿಯಂದ್ರೆ ಎಲ್ಲೋದ್ರು? ಅಳಿಯಂದ್ರೆ ಅಳಿಯಂದ್ರೆ ರಾಮು ಅಳಿಯಂದ್ರೆ ರಾಮು ಅಳಿಯಂದ್ರೆ. ಅಯ್ಯೋ ಶಿವನೇ, ಯಾರು ಬಂದ್ರು ನಮ್ಮ ಮನೆಗೆ? ಯಾಕೆ ಹಿಂಗೆ ಹೆಣ್ಣು ನೋಡ್ದಂಗೆ ಅದೇ ಓಡಾಕ್ತಾರಲ್ಲ, ಅದು ಏನಂತಾನೆ ನನಗೂ ಗೊತ್ತಾಗಕ್ಕಿಲ್ಲಲ್ಲಪ್ಪ. ಈಗಿನ ಹೆಣ್ಣು ನೋಡಕ್ಕಂತ ಬಂದು ಇಬ್ರು ಹುಡುಗರು ಅದೇ ಹೋಗ್ಬಿಟ್ಟವ್ರೆ. ತೋ ಇದೊಳ್ಳೆ ಸವಾಸ ಆಯ್ತಪ್ಪ. ಈ ಹೆಣ್ಣು ನೋಡಕ್ಕೆ ಊರಿದ್ದ ಇವ್ರು ಬಂದ್ರು ಹೆಣ್ಣು ನೋಡ್ದಂಗೆ ಅದೇ ಹೋಗ್ತಾವಲ್ಲ ಗಂಡುಗಳು, ಯಾಕೆ? ಯಪ್ಪ ಯಪ್ಪ ಬಿಡಪ್ಪ ಬರ್ತಾ, ಹೆಂಗೋ ಬಚಾವ್ ಆಗ್ಬಿಟ್ವಿ. ಹೋಗಿ ಹೋಗಿ ಯಾವ ಹುಚ್ಚರು ಮನೆ ಯಾಕೆ ನೋಡಕ್ಕೆ ಹೋಗಿದ್ದೀವಲ್ಲ ಎಣ್ಣ, ಈ ಹಳ್ಳಿಕೆರೆ ಅದಕ್ಕೆ ಕಣಪ್ಪ ನನಗೆ ತಗ್ಲಾಕಕ್ಕೆ ನೋಡಿರೋದು ಹುಚ್ಚಿನ. ಹೆಂಗೋ ಬಿಡೋರಾಮು, ಅಲ್ಲಿಗೆ ತಪ್ಪಿಸೇ ಬಂದ್ಬಿಟ್ವಿ. ಈ ಇಸ್ಯನ ಯಾರು ಹೇಳಕ್ ಹೋಗ್ಬೇಡ. ಹೊಸಿ ಸುಂಕರು, ಆಮೇಲೆ ಏಳುಗಿಳಿಯ ಹಿಂಗಾಯ್ತಂತ ಗುಂಡ ಈ ಪ್ರಭಾಕರ ಯಾರನ್ನ ಯಾತನ ಕೇಳಿದ್ರೆ ಏ ಇಲ್ಲ ಕಣೋ ನೋಡ್ಕೊ ಬಂದ್ವಿ, ಆಮೇಲೆ ಇನ್ನ ಹೇಳ್ತೀವಿ ಅಂತ ಹೇಳೋರಂತ ಒಂದು. ಆಮೇಲೆ ನಾವು ಹಿಂಗೆ ಓಡ್ ಬಂದಿರೋದು ಹೆಣ್ಣು ನೋಡೋಕೆ ಯಾರಿಗನ ಏಳುಗಿಳಿಯೋ ಊರಾಗೆ ಕ್ಯಾಕ್ ಕೊಟ್ಕೊಂಡು ಹಾಕ್ಬಿಡ್ತಾರೆ. ಸುಂಕಿರು ಹೊಸಿ ಯಾರು ಹೇಳಕ್ ಹೋಗ್ಬೇಡ ಯಾತನು. ಸರಿ ಸರಿ ನಡ್ಲ ಹೊಟ್ಟೆ ಸೈತೆ, ಆ ನಿಂಗಣ ಮಾಮಾರ ಅಂಗಡಿಗೆ ಹೋಗಿ ಒಟ್ಟು ಚಕ್ಲಿ ನಿಪ್ಪಟ್ಟು ಮಂಡಕ್ಕಿ ಖಾರ ಎಲ್ಲ ತಗೊಂಡು ಹೊಲ್ದಕ್ಕೆ ಹೋಗಿ ತಿಂದು ಬರೋ ನಡಿಯ ಮಾರೆ ಹೊಟ್ಟೆ ಸೈತೆ. ಅವ್ರು ಉಂಬಕ್ಕಿಕ್ರಿ ಅಂದರೆ ಯಾತೋ ಆಳ್ಸಿರ ತಗೊಂಬ ಅದು ತಗೊಂಬ ಅಂದರು. ಅಲ್ಲ ಕಂಡ್ಲ ರಾಮ, ಎಂಗೋಸಿ ಬುದ್ಧಿ ಬೇಡವೇನ್ಲ? ತೆಗಿಯಪ್ಪ ಅತ್ತ ಕುತ್ಕೊಂಬಕ್ ಹೋದ್ರೆ ಮುರ್ದಿರ ಚೇರ್ ತಾಂಬ ಅಂತಾಳ ಅಮ್ಮ. ಹೋಗ್ಲಿ ಚಾಪೆ ಮೇಲೆ ಕುತ್ಕೊಂತೀವಂದ್ರೆ ಹೊರದಿರ ಚಾಪೆ ತಾಂಬ ಅಂತಾಳ ಅಮ್ಮ. ಹೋಗ್ಲಿ ಒಂದು ಲೋಟ ನೀರು ಕುಡಿಯೋಣಂದ್ರೆ ಆ ಚರಂಡಿ ಇಲ್ಲವೇ ನೀರು ತಗೊಬ ಅಂತ ಹೇಳೋದು. ಹೋಗ್ಲಿ ಉಂಬನ ಅಂತಂದ್ರೆ ಆ ಅಡಿಸಿರ ತಂದಿಕ್ಕು ಅಂತಾಳಲ್ಲ ಅಮ್ಮ. ಹೋಗ್ಲಿ ಇದು ಓಟು ಬೇಡ ಕಂಡ್ಲ. ಅಟ್ಲೀಸ್ಟ್ ಒಂದು ಹೆಣ್ಣು ನೋಡಕ್ಕೆ ಹೋಗಿದ್ದೀವಿ, ಹೆಣ್ಣು ತೋರಿಸ್ರಿ ಅಂದರೆ ಹುಚ್ಚಿನ ಕರ್ಕೊಂಬತ್ತಾರಲ್ಲ ರಾಮ ಇವರು. ತೆಗಿಯಪ್ಪ, ನನಗೇನೋ ಬೋಲ್ ಬೇಜಾರಾಗ್ಬಿಡ್ತು. ಹ್ಞೂ ನಡಿಲ್ಲ ಸುಮ್ಮನೆ ಹೋಗೋಣ, ಯಾರನ್ನ ಯಾತನ ಕೇಳಿದ್ರೆ ಇನ್ನು ಹೇಳ್ತೀವಿ ಅಂತ ಹೇಳೋರೆ ಅಂತ ಹೇಳ ನಡ್ಲ ಹೋಗೋಣ ನಾವು ಸುಮ್ಮನೆ.